ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಬಂದು 2ನೇ ಶ್ರಾವಣ ಶನಿವಾರದ ಪೂಜೆ ಮಾಡ್ತಾ ಇದ್ದೀನಿ ಮನೆಯಲ್ಲಿ. ಸೊ ಶುಕ್ರವಾರ ಆಲ್ರೆಡಿ ವರಮಹಾಲಕ್ಷ್ಮಿ ಪೂಜೆ ಆಗಿತ್ತು. ಶನಿವಾರ ಸ್ವಲ್ಪ ಹಾಗೇ ಶ್ರಾವಣ ಶನಿವಾರನೂ ಮುಗಿಸ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಶ್ರಾವಣ ಶನಿವಾರ ಪೂಜೆ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೆ. ಸೊ ಇಲ್ಲಿ ಲಕ್ಷ್ಮೀನೆಲ್ಲ ರಾತ್ರಿಯೇ ಎಲ್ಲ ನೀಟಾಗಿ ಆರತಿ ಮಂಗಳಾರತಿ ಎಲ್ಲ ಮಾಡಿ ಮತ್ತು ಬೆಳಗ್ಗೆ ಒಂದು ಟೈಮು ನೈವೇದ್ಯ ಇಟ್ಟು ಹಾಲಿನ ನೈವೇದ್ಯ ಇಟ್ಟು ನಂತರ ನಾನು ಲಕ್ಷ್ಮೀನ ತೆಗಿತಾ ಇದ್ದೀನಿ. ಲಕ್ಷ್ಮಿ ಎಲ್ಲ ತೆಗೆದ್ಬಿಟ್ಟು ನಂತರ ನಾನು ಶ್ರಾವಣ ಶನಿವಾರ ಪೂಜೆಗೆ ಅಂತ ಹೇಳಿಬಿಟ್ಟು ಅಡುಗೆ ಎಲ್ಲ ಮಾಡ್ಕೊಳ್ಳೋದಿದೆ. ಸೊ ಇವತ್ತು ಉಪವಾಸ. 1-2 ಗಂಟೆಗೆ ದಾಸಪ್ಪ ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಇಲ್ಲೆಲ್ಲ ಸ್ವಲ್ಪ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡೆ. ಕೆಲಸದ ಆಂಟಿ ಬಂದೆಲ್ಲ ಕಸ ಗುಡಿಸಿ ಪಾತ್ರೆ ಎಲ್ಲ ತೊಳ್ಕೊಟ್ರು, ಎಲ್ಲ ರೆಡಿ ಮಾಡಿಕೊಟ್ಟಿದ್ರು. ಸೊ ನಾನು ಅಡುಗೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದೇ ಸ್ವಲ್ಪನೇ. ಏಕೆ ಅಂತಂದರೆ ಸ್ವೀಟ್ ಇರೋದ್ರಿಂದ ಖಾರ ಅಲ್ಲ, ನಾವು ಶ್ರಾವಣ ಶನಿವಾರದಲ್ಲಿ ಸ್ವೀಟ್ ಮಾಡ್ತೀವಿ. ಇದು ನಮ್ಮ ಅತ್ತೆ ಮನೆಯಲ್ಲಿ ಸ್ವೀಟೇ ಮಾಡ್ತೀವಿ ಅಂತ. ಸೊ ಹಾಗಾಗಿ ನಾವು ಸ್ವೀಟೇ ಮಾಡ್ತಾಯಿದ್ದೀನಿ. ಸೊ ಅಡುಗೆಗೆ ಬಂದು ಕೋಸಂಬರಿ, ಪಾಯಸ ಮತ್ತು ಮುದ್ದೆ, ಸಾರು, ಅನ್ನ ಮತ್ತು ಬೋಂಡ ಮತ್ತು ಹಪ್ಪಳ ಇಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರು ಶ್ರಾವಣ ಶನಿವಾರ ಪೂಜೆಗೆ ಅಂತ ಏನು ಯಾರು ಬರ್ತಿಲ್ಲ, ನಾವೇ ಮನೆಯವರೇ ಇರೋದ್ರಿಂದ ಸಾಕು, ಅಷ್ಟೇ ಜನಕ್ಕೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಎಲ್ಲರೂ ಹಬ್ಬ ಮಾಡಿರ್ತಾರಲ್ವ, ಹಾಗಾಗಿ ಯಾರು ಕರೆದ್ರೂ ಬರೋದಿಲ್ಲ. ನಾವು ಹಬ್ಬ ಮಾಡಿದ್ದೀವಿ ಇವಾಗ ಎಂತಕ್ಕೆ ಹಂಗೆ ಅಂತ ಹೇಳ್ತಾರೆ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಅಡುಗೆ ಎಲ್ಲ ಮಾಡಿ ಎಲ್ಲ ಆಯಿತು. ದಾಸಪ್ಪ ಬರೋ ಹೊತ್ತಿಗೆ 2 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ನಾನು ಎಲ್ಲ ಸ್ವಲ್ಪ ಅರೇಂಜ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಅವ್ರು ಬರೋ ಹೊತ್ತಿಗೆ ಎಲ್ಲ ಮಾಡಿ ಇಟ್ಕೊಂಡಿದ್ರೆ ಬೇಗ ಮುಗಿಸ್ಕೊಡ್ತಾರೆ, ಇಲ್ಲಾಂದರೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಅಲ್ಲಿ ರಂಗೋಲಿ ಎಲ್ಲ ಬಿಟ್ಟು ಲಕ್ಷ್ಮಿ ಕೂರಿಸಿದ ಜಾಗದಲ್ಲೇ ನೀಟಾಗಿ ಕ್ಲೀನ್ ಎಲ್ಲ ಮಾಡಿಕೊಂಡು ಅಲ್ಲಿ ಮತ್ತೆ ಇನ್ನೊಂದು ಸರಿ ನೆಲ ಎಲ್ಲ ಸೀಟಿ ಅಲ್ಲಿ ರಂಗೋಲಿ ಎಲ್ಲ ಬಿಟ್ಟು ಅಕ್ಕಿ ಹಿಟ್ಟಿಂದ ರಂಗೋಲಿ ಬಿಡ್ತಾ ಇದ್ದೀನಿ. ಸೊ ನಂತರ ರಂಗೋಲಿ ಎಲ್ಲ ಹಾಕಿ ಇದಕ್ಕೆ ಪೂಜೆಗೆ ಬೇಕಾದಂಥ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಕೊಂಡು ಇಟ್ಕೊಂಡಿದ್ರೆ ಅವ್ರು ಬೇಗ ಬಂದು ಪೂಜೆ ಮಾಡ್ತಾರೆ. ಸೊ ನಂತರ ಇಲ್ಲಿ ವಸ್ತ್ರ ಎಲ್ಲ ಹಾಕಿ ನೀಟಾಗಿ ಅದರ ಮೇಲೆ ಅಕ್ಕಿ ಎಲ್ಲ ಹಾಕಿ ಅವ್ರು ತಂದಿರ್ತಕ್ಕಂಥ ವಿಗ್ರಹನ ಇಟ್ಟು ಪೂಜೆ ಮಾಡ್ತಾರೆ. ಇಲ್ಲಿ ನೋಡಿ ಮಕ್ಕಳು ಕೂತ್ಕೊಂಡು ಓದ್ಕೊಳ್ತಾಯಿದ್ರು. ನನ್ನ ಪಾಡಿ ನಾನು ಕೆಲಸ ಮಾಡ್ತಾಯಿದ್ದೆ. ಅವ್ರಿಗೆ ಟೆಸ್ಟು ನಡೀತಾ ಇರೋದ್ರಿಂದ ಅವರಿಬ್ಬರು ಕೂತ್ಕೊಂಡು ಓದ್ಕೊಳ್ತಾಯಿದ್ರು. ಸೊ ಇಲ್ಲಿ ನೋಡಿ ಪಂಚೆ ಕಟ್ಟೋ ಪ್ರೋಗ್ರಾಮ್ ನಡೀತಾ ಇದೆ. ಸೊ ಅವರಪ್ಪ ಪಂಚೆ ಕಟ್ಕೊಂಡಿದ್ರಿಂದ ಇವನು ನಾನು ಪಂಚೆ ಕಟ್ಕೊಬೇಕು ಅಂತ ಹೇಳಿ ಪಂಚೆ ಕಟ್ಟೋ ಪ್ರೋಗ್ರಾಮ್ ಮಾಡ್ತಾ ಇದ್ದಾನೆ. ಸೊ ಅದು ಆಗ್ತಾ ಇಲ್ಲ, ಅವ್ನು ಬಿಡ್ತಾ ಇಲ್ಲ. ಸೊ ಫೈನಲಿ ಆಗಲೂ ಇಲ್ಲ, ಕೊನೆಗೆ ನಾನು ಬೋಂಡ ಕೂಡ ಹಾಕ್ತಾಯಿತ್ತು. ಸೊ ಅವರು ದಾಸಪ್ಪ ಅವರು ಬರೋ ಟೈಮ್ ಆಗಿತ್ತಲ್ಲ, ಸೊ ಹಾಗಾಗಿ ಅವ್ರು ಕಾಲ್ ಮಾಡಿದ ತಕ್ಷಣ ನಾನು ಇದೊಂದು ಬ್ಯಾಲೆನ್ಸ್ ಇರುತ್ತೆ ಲಾಸ್ಟಲ್ಲಿ ಬಿಸಿಯಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೆ. ಸೊ ಫೈನಲಿ ಬೋಂಡನೂ ಮಾಡಿದೆ. ದಾಸಪ್ಪ ಕೂಡ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅವರು. ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು. ಅವರು ನಾಮ ಎಲ್ಲ ತೊಗೊಂಡು ಬಂದಿರ್ತಾರೆ ಅವರೇ ಅಥವಾ ಮನೆಯಲ್ಲೇ ಎಲೆ ಎಲ್ಲ ಕೊಟ್ಟರೆ ಮತ್ತು ಅವರು ಹೊಸದು ಒಂದು ಹಂಚಿ ಕಡ್ಡಿಯಲ್ಲಿ ನಾಮ ಇಡ್ತಾರೆ. ಅಂದರೆ ಇವರು ಮನೆಯಲ್ಲೇ ಮಾಡ್ಕೊಂಡು ಬಂದುಬಿಟ್ಟಿರ್ತಾರೆ. ಸೊ ಹಾಗಾಗಿ ಅವರ ತಂದಿರೋದ್ರಲ್ಲೇ ನಾಮ ಇಡ್ತಾಯಿದ್ರು. ನಮಗೆ ಈ 3 ನಾಮ ಇಡ್ಸ್ಕೊಳ್ಳೋದಕ್ಕೆ ಅಂತೂ ತುಂಬಾ ಖುಷಿ. ಏಕೆಂದರೆ ನಾವು ವಿಷ್ಣುವಿನ ಆರಾಧಕರಾಗಿರೋದ್ರಿಂದ ನಾವು ಈ ನಾಮನ ಕಂಪಲ್ಸರಿ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಹಾಕಿಸ್ಕೊಳ್ತೀವಿ. ಸೊ ಎಸ್ಪೆಷಲಿ ನನ್ನ ಮಗನಿಗಂತೂ ತುಂಬಾ ಖುಷಿ. ಇವನು ವೆಂಕಟೇಶ್ವರಂದು ಯಾವುದೇ ಪೂಜೆ ಮಾಡಿಸಿದ್ರು ತುಂಬ ಖುಷಿಪಟ್ಟು ಮಾಡ್ತಾನೆ. ಅವನಿಗೆ ತುಂಬ ಅಂದರೆ ತುಂಬಾ ಇಷ್ಟ. ಸೊ ಇಲ್ಲಿ ಅವನು ಉಲಾವ್ ಮಾಡ್ತಾಯಿದ್ದ. ಅದಕ್ಕೆ ನಾವು 3 ಹಿಡಿ ಅಕ್ಕಿ ಅಥವಾ ಹಸಿಟ್ಟು
ಹಾಕಿಸ್ಬೋದು. ಮತ್ತು ಬೇರೆಯವ್ರ ಮನೆಗೂ ಕೂಡ ನಾವು ಕಳಿಸಿ ಇದನ್ನ ಮಾಡಿಸ್ಬೇಕು. ಬಟ್ ಆದರೆ ಅವನಿಗೆ ಇನ್ನೂ ಚಿಕ್ಕವನಾಗಿರೋದ್ರಿಂದ ಅಷ್ಟು ಅವ್ನು ಮಾಡಿಸ್ಕೊಂಡು ಬರೋದಕ್ಕೆ ಗೊತ್ತಾಗೋದಿಲ್ಲ. ನಾನು ಲಾಸ್ಟ್ ಟೈಮ್ ಎಲ್ಲ ಕಳಿಸಿದ್ದೆ, ಈ ಇಯರ್ ಮಾತ್ರ ಏನಕ್ಕೂ ಕಳಿಸ್ಲಿಲ್ಲ. ಯಾಕೆಂದರೆ ನಾನು ಹೋಗೋದಿಲ್ಲ ಅಂತ ಇದು ಮಾಡ್ದೆ. ಹಾಗಾಗಿ ಹೋಗಲಿ ಬಿಡು, ನಾನು ಮನೇಲೇ ಮಾಡಿಸ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಅವ್ರ ಮುಂದೆನೇ ನಾನು ಅವರು ಹೇಳ್ಕೊಡ್ತಾರೆ ಯಾವ ರೀತಿ ಮಾಡೋದು ಅಂತ, ಆ ರೀತಿ ಮಾಡಿಸ್ದೆ. ಶ್ರೀಮನ್ನಾರಾಯಣ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀನಿವಾಸ ಗೋವಿಂದ. ಚಾರವರ್ತಿಯೋ ಚಾರದಂಡಂ ಸಿದ್ಧಿವರ್ತಿಯೋ ಧೂಪದಂಡಂ ಭಕ್ತೋ ರಾಮಜಾಚಾರ್ಯ ವಜ್ರಾಂಗಿದಂಡಂ ಮತೋ ಮಕರದಂಡಂ ಮಜೀಭಾವನ ಸೂತ್ರಮನದಂಡಂ ಭಾಸೀಕರ ಕಾಶಿ ರಾಮೇಶ್ವರ ರಾಜೀವದಂಡಂ ಶೇಷಾಚಲ ಸಿಂಹಾಚಲ ಗರುಡಾಚಲ. ಸೊ ಫೈನಲಿ ಪೂಜೆ ಎಲ್ಲ ಮುಗೀತು. ಅವರು ಪೂಜೆ ಎಲ್ಲ ಮಾಡಿ ಅದು ವಿಗ್ರಹನೆಲ್ಲ ತೊಗೊಂಡು ಹೋದರು. ಸೊ ನಂತರ ಅಲ್ಲಿ ಮುಂದೆ ಇಟ್ಟಿರ್ತಕ್ಕಂಥ ಎಡೆನೆಲ್ಲ ನಾವು ಊಟ ಮಾಡ್ಕೊಂಡ್ವಿ. ಸೊ ಈ ರೀತಿಯೇ ಇತ್ತು ಶ್ರಾವಣ ಶನಿವಾರದ ಪೂಜೆ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಹೆಂಡ್ ಮಾಡ್ತಾಯಿದ್ದೀನಿ. ಇದೇ ರೀತಿ ನನ್ನ ಚಾನಲ್ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.